ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ರಿ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. ಶನಿವಾರ ಮತ್ತು ರವಿವಾರದ ಲಾಗ್ ಆಗಿರುತ್ತೆ ನೋಡ್ರಿ. ಇದು ಶನಿವಾರ ಅಂದರೆ ಆಗಸ್ಟ್ 15, 16ನೇ ದಿವಸದಿಂದ ಲಾಗ್ ಆಗಿರುತ್ತೆ ರೀ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾನ ಆಯಿತು. ಅಂದರೆ ಆ್ಯಕ್ಚುಲಿ ಒಂದು 3-4 ದಿವಸ ಲಾಗ್ ಹಾಕಿತ್ತಿಲ್ಲಲ್ರಿ. ಮತ್ತು ಮೊಬೈಲ್ದು ಪ್ರಾಬ್ಲಮ್ ಆಗಿಬಿಟ್ಟಿತ್ತ. ನಾನು ಎಷ್ಟೇ ಅದನ್ನು ಎಡಿಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಆಗಕ್ಕಂತಿಲ್ರಿ. ಫುಲ್ಲೆಲ್ಲ ಮೊಬೈಲ್ ಸ್ಟೋರೇಜ್ ತೋರ್ಸಾಕತೈತಿ. ಹಾಗಾಗಿ ಎಲ್ಲಿ ಡೌನ್ಲೋಡ್ ಆಗಕ್ಕಂತಿತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಇವಾಗ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಬಿಟ್ಟು ಎಡಿಟ್ ಮಾಡಿ ಡೌನ್ಲೋಡ್ ಮಾಡಾಕತ್ತಿದ್ದು. ನಿನ್ನೆನೂ ಹಂಗೆ ಆಗಿತ್ತು ರೀ. 2 ದಿವಸದಿಂದ ಅದಕ್ಕೆ ಬೆನ್ನು ಹತ್ತಿ ಫೈನಲಿ ಮಾಡಿ ನಿನ್ನೆ ಅಪ್ಲೋಡ್ ಮಾಡಿದ್ದು. ಇದು ಆಗಸ್ಟ್ 15ನೇ ತಾರೀಕಿಂದ ಲಾಗ್ ನೋಡ್ರಿ. ಮನು ಇದ್ದರೆ ಕಾಲೇಜ್ಗೆ ಹೊಂಟಿದ್ದಾರೆ. ಅಂದರೆ 2 ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕಿತ್ತು. ಅಂದರೆ ಫಸ್ಟಿಗೆ ಕಾಲೇಜ್ ಒಳಗಡೆ ಸನ್ಮಾನ ಕಾರ್ಯಕ್ರಮ ಇತ್ತಂತ್ರಿ ಮನುಗೆ. ಅಂದ್ರೆ RDC ಕ್ಯಾಂಪಿಗೆ ಹೋಗಿ ಬಂದವ್ರಿಗೆ ಫಸ್ಟಿಗೆ ಸನ್ಮಾನ ಮಾಡ್ತಾರಂತ. ಆಮೇಲೆ ಪರೇಡ್ ಇರುತ್ತಂತ. ಹಾಗಾಗಿ ಬೂಟ್ ಅವೆಲ್ಲ ಏನಂತಾರೆ ಬಡ್ಗಿ ಥರ ಅದಾವಲ್ರಿ, ಅವನ್ನೆಲ್ಲ ತೊಗೊಂಡ್ಬಿಟ್ಟು ಹೊಂಟಿದ್ದಾರೆ. ಸನ್ಮಾನ ಕಾರ್ಯಕ್ರಮ ಆದಮೇಲೆ ಮತ್ತು ಅವು ಯೂನಿಫಾರ್ಮ್ ಸಿಗುತ್ತಲ್ರಿ, ಕಾಕಿ ಡ್ರೆಸ್, ಅದನ್ನ ಹಾಕಿಬಿಟ್ಟು ಪರೇಡ್ ಮಾಡೋದೈತಂತ. ಹಾಗಾಗಿ ಬೂಟ್ನು ತೊಗೊಂಡು ಹೋದರಿ. ಅದು ಯೂನಿಫಾರ್ಮ್ ಏನಿತ್ತಲ್ಲ ಅಲ್ಲೇ ಅದು NCC ಕ್ಯಾಂಪ್ ಒಳಗೆ ಇಟ್ಟಾನಂತ. ಹಾಗಾಗಿ ಬೂಟ್ ಅಷ್ಟೇ ತೊಗೊಂಡು ಅವನು ಕಾಲೇಜ್ಗೆ ಹೋದ್ಮೇಲೆ ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ಇವಾಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ತನು ಮನು ಇಬ್ಬರು ಕಾಲೇಜ್ಗೆ ಹೋಗಿದ್ರೆ, ಹಾಗಾಗಿ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟೇ ಅವಲಕ್ಕಿ ಅಷ್ಟು ಮಾಡಿಬಿಟ್ಟು ಕೆಲಸನೂ ಸ್ಟಾರ್ಟ್ ಮಾಡ್ರೈತಂತೇಳಿ ನಾಷ್ಟಕ್ಕೆ ಅವಲಕ್ಕಿನ ರೆಡಿ ಮಾಡಾಕಂತಿದ್ದೆ ರೀ. ಫಸ್ಟಿಗಿದ್ರೆ ಅವಲಕ್ಕಿನ ತೊಯ್ಸಿಟ್ಬಿಟ್ಟು ಈ ಕಡೆ ಶೇಂಗಾನ ಹುರಿದು ಅದನ್ನ ಸಪ್ಪೆ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ರೀ. ಮತ್ತು ಹುಗ್ಗಿ ಮಾಡೋಕ್ಕಾಗಲಿ ಮತ್ತು ಉಂಡೆ ಮಾಡೋಕ್ಕಾಗಲಿ ಸ್ವಲ್ಪ ಎಳ್ಳನ್ನು ಹುರಿದು ಅದನ್ನ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ರೀ. ಮತ್ತು ಹೋಳ್ಗೆ ಮಾಡಂದಾಗ ಮಾತ್ರ ಕಂಪಲ್ಸರಿ ಎಳ್ಳನ್ನು ಹಾಕಿಬಿಟ್ರೆ ಹೋಳ್ಗೆ ಟೇಸ್ಟ್ ಚಲೋ ಇರುತ್ತೆ ರೀ. ಹಾಗಾಗಿ ನಾನು ಯಾವಾಗಲೂ ಹೋಳ್ಗೆ ಮಾಡಿದಾಗ ಒಂದು KGಗೆ ಒಂದು 200 ಗ್ರಾಮಷ್ಟು ಎಳ್ಳನ್ನು ಹುರಿದು ಪುಡಿ ಮಾಡಿ ಅದಕ್ಕೆ ಸೇರಿಸ್ತೀನಿ ರೀ. ಹಂಗಾಗಿ ಈ ಕಡೆ ಅದನ್ನೂ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟಿಗೆ ಇದನ್ನ ರೆಡಿ ಮಾಡಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ರೈತಂತೇಳಿ ಈ ಕಡೆ ಬೆಲ್ಲ ಶೇಂಗಾ ಹಾಕಿ ಪುಡಿ ಮಾಡಿ ಇಟ್ಟಿದ್ದೆ ರೀ. ಎಳ್ಳು ಹುರಿದಿದ್ದೆಲ್ಲ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡಿ ಅದಕ್ಕೆ ಸೇರಿಸ್ಬೇಕಂತ. ಅದನ್ನ ತಣ್ಣಗಾಗೋ ಮಟ್ಟ ಈ ಕಡೆ ನಾನು ನಾಷ್ಟಕ್ಕೆ ರೆಡಿ ಮಾಡಿ ಅವರಿಗೆ ಕೊಟ್ಟು ನಾನು ನಾಷ್ಟ ಮುಗಿಸ್ಬಿಟ್ಟು ಅದು ಎಳ್ಳು ತಣ್ಣಗಾಗಿತ್ತಲ್ರಿ, ಆಮೇಲೆ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ಬೇಕ್ರಿ ಹೋಳ್ಗೆ ಮಾಡಕ್ಕೆ. ಅದನ್ನ ಮಿಕ್ಸ್ ಮಾಡಿ ಚಲೋ ಹೊತ್ನಾಗೆ ಆಮೇಲೆ ಸ್ವಲ್ಪ ನೀರು ಹಾಕಿ ಬಿಸಿನೀರು ಹಾಕಿ ಕಲಿಸ್ಬಿಟ್ಟು ಒಂದು 4-5 ತಾಸರ ಇಟ್ಬಿಟ್ಟು ಅದನ್ನ ಹೋಳ್ಗೆ ಮಾಡಬೇಕಾಗುತ್ತೆ ರೀ. ಹಾಗಾಗಿ ಇವತ್ತನ್ನು ಕೊಡಬೇಕಿತ್ತು, ಅದಕ್ಕೆ ರೆಡಿ ಮಾಡಿ ಇಡಾಕಂತೀನಿ ನೋಡಿರಿ. ಮತ್ತು ಈ ಕಡೆ ರವೆ ಉಂಡಿನೂ ರೆಡಿ ಮಾಡಾಕಂತಿದ್ದೀರಿ. ನಮ್ಮ ಮನೆಯವರಿದ್ರೆ ತುಪ್ಪ ಕುಡಿಯಾಕತ್ತಿದ್ದಿನ ತರ್ಸತ್ತಿ ಅಂತೇಳಿ ಕೇಳಾಕತ್ತಿದ್ರು. ಅವರಿಗೆ ಎಣ್ಣೆ ಮತ್ತು ತುಪ್ಪ ಜಾಸ್ತಿ ಬಳಸ್ಬಿಟ್ರೆ ಅಡುಗೆಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ನಿಮಗೇನಲ್ಲ ಬೇಡ್ರಿ, ನಿಮ್ಗೆ ಸ್ವಲ್ಪ ತುಪ್ಪ ಹಾಕಿ ಮಾಡಿಕೊಡ್ತೀನಿ. ನಮ್ಗೆ ಈಗ ಕೊಡಬೇಕಂದ್ರೆ ಸ್ವಲ್ಪ ಜಾಸ್ತಿ ತುಪ್ಪ ಬಳಸ್ಬಿಟ್ಟು ಟೇಸ್ಟಾಗೆ ಮಾಡಬೇಕಲ್ರಿ. ಹಾಗಾಗಿ ಅದನ್ನು ತುಪ್ಪ ಹಾಕಿ ರವಾನ ಚಲೋ ಹೊತ್ನಾಗ ಹುರಿದಿಟ್ಟು ಪಾಕ ಮಾಡಿ ಉಂಡಿನೂ ಕಟ್ಟಬೇಕ್ರಿ. ಈ ಕಡೆ ಬೇಸನ್ ಉಂಡಿನೂ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅಂದರೆ ನಾನು ಎಷ್ಟು ಬೇಕಲ್ಲ ಅಷ್ಟೇ ರೆಡಿ ಮಾಡಿ ಕೊಡೋದ್ರಿ, ಜಾಸ್ತಿ ಮಾಡಿ ಇಡಂಗಿಲ್ಲ. ಅಂದರೆ ಜಾಸ್ತಿ ದಿವಸ ಮಾಡಿ ಇಟ್ಟರೆ ಅದು ಟೇಸ್ಟ್ನೂ ಇರಂಗಿಲ್ಲ ಅಲ್ರಿ. ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟೇ ಕ್ವಾಂಟಿಟಿ ಒಳಗೇ ಆರ್ಡ್ರ್ ಬಂದಾಗನೇ ಮಾಡಿ ಕೊಡೋದು. ಕೆಲವೊಬ್ಬರು ರೆಡಿ ಐತಿ ಅಂದರೆ ಯಾಕಂತ ಕೇಳ್ತೀರಿ, ರೆಡಿ ಮಾಡಿ ಇಡಂಗಿಲ್ಲ ರೀ. ಯಾಕಂದರೆ ರೆಡಿ ಮಾಡಿ ಇಟ್ಟಾಗ ಅದು ಟೇಸ್ಟ್ನು ಭಾಳ ದಿವಸ ಆದಮೇಲೆ ಸರಿ ಇರಂಗಿಲ್ಲ. ಒಂದು ವಾರ ತನಕ ಅಷ್ಟೇ ಚಲೋ ರೀ. ಮತ್ತು ಆರ್ಡ್ರ್ ಬರ್ಲಿಕ್ಕಂದ್ರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತಲ್ಲ ಅಂತ ನಾನು ಜಾಸ್ತಿ ಮಾಡಿ ಇಡಂಗಿಲ್ಲ. ಈಗ ಬೇಸನ್ ಉಂಡೆ ರವೆ ಉಂಡಿದು ಎಲ್ಲ ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಉಂಡೆ ಕಟ್ಟಬೇಕು, ಅದನ್ನ ತಣ್ಣಗಾಗೋ ಮಟ್ಟ ಈ ಕಡೆ ನಾನು ಹೋಳ್ಗೆ ಮಾಡಾಕಂತೀನಿ ನೋಡ್ರಿ. ಕಣ್ಣು ಮಾತ್ರ ಸಿಕ್ಕಾಪಟ್ಟೆ ಚುಚ್ಚಾಕತ್ತಿದ್ದು. ಅಂದರೆ ಒಂದು 15 ದಿವಸ ಆಯಿತು ರೆಸ್ಟ್ ಇಲ್ಲಾರ್ದಂಗೆ ಆಗ್ಬಿಟ್ಟೈತ್ರಿ. ಮತ್ತು ಹೀಟ್ ಆಗುತ್ತಲ್ಲ, ಹೀಟ್ ಆದಾಗೂ ಕಣ್ಣು ಉರಿತಿರ್ತಾವೆ. ನಾನು ಆದಷ್ಟು ಎಲ್ಲ ಥರ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದರೆ ನೀರು ಜಾಸ್ತಿ ಕುಡಿಯೋದಾಗಲಿ, ನೀರು ಕುಡಿಯೋದಾಗಲಿ, ಸಬ್ಜಾ ಸೀಡ್ಸ್ ಕುಡಿಯೋದಾಗಲಿ ಎಲ್ಲ ಮಾಡ್ತಾ ಇರ್ತೀನಿ. ಆದ್ರೂ ಅದು ಸ್ವಲ್ಪ ರೆಸ್ಟ್ ಮಾಡಿದಾಗ ಕಮ್ಮಿ ಆಗೋತ್ರಿ. ಇವಾಗ ಕಮ್ಮಿ ಆಗೈತಿ 2-3 ದಿವಸದಿಂದ. ಈಗ ರೆಸ್ಟನೇ ಐತಿ. ಅಂದರೆ ಹಬ್ಬದ ಇಟ್ಕೊಂಡು ಸ್ವಲ್ಪ ನಾನು ಆರ್ಡ್ರಸ್ ಯಾವ ಜಾಸ್ತಿ ತೊಗೊಂಡಿಲ್ಲ ರೀ. ಅಂದರೆ ಒಂದು 15 ದಿವಸ ಫುಲ್ ಜಾಸ್ತಿ ವರ್ಕ್ ಆದಾಗ ಸ್ವಲ್ಪ ಹೀಟ್ನೂ ಜಾಸ್ತಿ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಕಣ್ಣು ಚುಚ್ಚಾಕೆ ಸ್ಟಾರ್ಟ್ ಆಗಿದ್ದು. ಈಗಿದ್ರೆ ಅದನ್ನೆಲ್ಲ ಹೋಳ್ಗೆ ಮತ್ತು ಉಂಡೆ ಎಲ್ಲ ರೆಡಿ ಮಾಡಿ ಫೈನಲಿ ಚಕ್ಲಿ ಚೂಡ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ತೊಗೊಂಡು ಹೊಂಟಿದ್ದೀವಿ ನೋಡಿರಿ. ಇಲ್ಲೇ ಲೋಕಲ್ 2 ಪಾರ್ಸಲ್ ಕೊಡಬೇಕಿತ್ತು ಮತ್ತು ಬಸ್ಸಿಗೆ ಒಂದು 3 ಪಾರ್ಸಲ್ ಹಾಕಬೇಕಿತ್ತು ರೀ. ಹಾಗಾಗಿ
ಟೈಮ್ 6 ಗಂಟೆ ಆಗಕ್ಕೆ ಬಂದಿತ್ತು ರೀ. ತೊಗೊಂಬಿಟ್ಟು ಹೊಂಟಿದ್ದೀವಿ ನೋಡಿರಿ. ಬಸ್ಸಿಗಿಟ್ಟು ಇಲ್ಲಿ ಗಾಂಧಿ ಚೌಕ್ ಹತ್ರನೂ ಕೊಡಬೇಕಿತ್ತ. ಕೊಟ್ಟು ವಾಪಸ್ ಮನೆಗೆ ಬರ್ಬೇಕಂದ್ರೆ ರಾತ್ರಿನೇ ಆಗ್ಬಿಡೋದು ರೀ. ಟೈಮ್ಗೆ ಹೋದ್ರೂ ಕೊಟ್ಟು ಮತ್ತು ಬಸ್ಸಿನ ಸಲಂದ ಸ್ವಲ್ಪ ಕಾಯ್ಬೇಕೂ ಆಗುತ್ತೆ. ಫೈನಲಿ ಮನೆಗೆ ಬರ್ಬೇಕಂದ್ರೆ ಟೈಮ್ 8 ಗಂಟೆ ಆಗಕ್ಕೆ ಬಂದಿತ್ತು. ನನ್ನ ಮಗಳು ಬರೋಟಿಗೆ ಮಸ್ತ್ ಅಡುಗೆನೂ ರೆಡಿ ಮಾಡಿದ್ಲು ನೋಡಿರಿ. ಈ ಥರ ಮಾಡಿಕೊಟ್ಟಾಗಂತೂ ಜಾಸ್ತಿ ಖುಷಿ ಆಗುತ್ತೆ. ಅಂದರೆ ಮನಸ್ಸು ಬಂದರೆ ಎಲ್ಲ ರೀತಿ ಮಾಡ್ತಿರ್ತಾರೆ. ಆದರೆ ಕ್ಲೀನಿಂಗ್ ಕೆಲಸ ಮಾಡೋಕೆ ಅಷ್ಟು ಇಷ್ಟ ಆಗಂಗಿಲ್ಲ, ಅಂದರೆ ಮಾಡೋಕೆ ಹೋಗಂಗೇ ಇಲ್ಲ ರೀ. ಈ ಥರ ಸ್ವಲ್ಪ ಅಡುಗೆ ಏನಾದರೂ ಮಾಡಿಕೊಡಮ್ಮ ಸ್ಪೆಷಲಾಗಿ ಅಂತಂದಾಗ ಮಾಡಿಕೊಡೋಕೆ ಇಷ್ಟ ಆಗುತ್ತೆ. ಫೈನಲಿ ತನು ಅಡುಗೆ ಮಾಡಿದ್ದು ಊಟ ಮಾಡಿ ಮನ್ಕೊಂಡಿವ್ರಿ. ಇದು ನೆಕ್ಸ್ಟ್ ಡೇ ನೋಡಿರಿ. ಇವತ್ತು ಒಳಗಿನ ಹಾಲು ರೀ. ಒಂದೊಂದು ಕಡೆ ಒಂದೊಂದು ರೀತಿಯ ಆಚರಣೆ ಇರುತ್ತೆ ರೀ. ನಮ್ಮ ಕಡೆ ಏನೈತಲ್ಲ, ನಮ್ಮ ಬಿಜಾಪುರ ಸೈಡೆಲ್ಲ ಫಸ್ಟಿಗೆ ಒಳಗಿನ ಹಾಲು ಹಾಕಿಬಿಟ್ಟು ನೆಕ್ಸ್ಟ್ ಡೇ ಏನೈತಲ್ಲ ಹೊರಗಿನ ಹಾಲು ಹಾಕ್ತಾರೆ. ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಐತಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ಕೆಲವೊಂದು ಕಡೆ ಕೆಲವೊಂದು ರೀತಿ ಪದ್ಧತಿ ಇರುತ್ತಲ್ಲ, ಹಾಗಾಗಿ ನಮ್ಮ ಕಡೆ ಬಿಜಾಪುರ ಕಡೆ ಏನೈತಲ್ಲ ಇವತ್ತು ಒಳಗಿನ ಹಾಲು ಇರುತ್ತೆ. ನೆಕ್ಸ್ಟ್ ಡೇ ಏನೈತಲ್ಲ ಹೊರಗಿನ ಹಾಲು ಇರುತ್ತೆ ರೀ. ಅಂದರೆ ನಾಗಪ್ಪಗೆ ಹಾಲು ಹಾಕ್ತೀವಲ್ಲ ಅದನ್ನು. ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಇವತ್ತು ದೇವರ ಎಲ್ಲ ತಿಕ್ಕಿ ಪೂಜೆ ಮಾಡಬೇಕು. ಹಾಗಾಗಿ ಇವತ್ತು ಈ ಥರ ಸಾರಿನ ಮತ್ತು ಕುಬ್ಸಾನ ಹುಟ್ಟಿದ್ದು. ಆ್ಯಕ್ಚುಲಿ ಇದು ತಂದುಬಿಟ್ಟು ಕುಬ್ಸ ಒಂದು 8-9 ತಿಂಗಳು ಆಯ್ತು ಅಂತ ಅನ್ಸುತ್ತೆ. ನಮ್ಮ ತಂಗಿ ಕೈಯಾಗ ಕೊಟ್ಟಿದ್ದೆ ರೀ. ಒಂದು ಸಲ ಬಂದಿದ್ಲಲ್ಲ ಆಕೆ ಹೊಲಿದ್ಬಿಟ್ಟು ಮೊನ್ನೆ ಮಮ್ಮಿ ಬಂದಾಗ ತಂದು ಕೊಟ್ಟಿದ್ರೆ ಅದನ್ನೇ ಇವತ್ತು ಈ ಥರ ಹುಟ್ಟಿದೆ ನೋಡಿರಿ. ಚಲೋ ಕಾಣಕತ್ತೈತಿಲ್ಲ ಅಂತೇಳಿ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಕುಬ್ಸನ ನಾನು ಹುಟ್ಟಿದ್ದು. ಆ್ಯಕ್ಚುಲಿ ಭಾಳ ಜನ ಚಲೋ ಕಾಣಕತ್ತೈತ್ರಿ ಅಂತ ಹೇಳಾಕತ್ತಿದ್ರು ಗುಡಿಗೆ ಹೋದಾಗ್ರಿ. ಅಂದರೆ 2 ದಿವಸ ಇದನ್ನೇ ಹುಟ್ಟಿದ್ದು. ಹಾಗಾಗಿ ಈಗ ಇವತ್ತು ಒಳಗಿನ ಹಾಲಲ್ಲ, ಹಾಗಾಗಿ ಹಬ್ಬ ಐತಿ. ಫಸ್ಟಿಗೆ ದೇವರೆಲ್ಲ ತಿಕ್ಕಿ ಪೂಜೆ ಮಾಡಿ ನಾಗಪ್ಪಗೆಲ್ಲ ಹಾಲು ಹಾಕಬೇಕಲ್ಲ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಅಂದರೆ ಹೋಳ್ಗೆ ನಾಳೆ ಮಾಡ್ತೀವಿ ರೀ. ಇವತ್ತಿನ ಇತ್ತಲ ಬರೀ ನಾವು ಏನು ಮಾಡಿರ್ತೀವಲ್ಲ ಉಂಡೆ ಅದನ್ನ ಕರ್ಚಿಕೆ ಎಲ್ಲ ನೈವೇದ್ಯನ ಇಟ್ಬಿಟ್ಟು ನಾಗಪ್ಪಗೆ ಹಾಲು ಹಾಕೋದು. ಹಾಗಾಗಿ ಫಸ್ಟಿಗೆ ದೇವರ ಎಲ್ಲ ತಿಕ್ಕಿ ನಮ್ಮ ಮನೆಯವ್ರಿಗೆ ಕೊಟ್ಟರೆ ಅವರು ಪೂಜೆಗೆ ರೆಡಿ ಮಾಡ್ಕೊಳಕತ್ತಿದ್ರು. ನಾನಿದ್ರೆ ಈ ಕಡೆ ದೇವ್ರಿಗೆ ಹಚ್ಚಾಕೆ ಬತ್ತಿ ಮತ್ತು ನಮ್ಮ ಕಡೆ ಏನಂತಾರೆ ನಾಗಪ್ಪಗೆ ಹಾಕಕ್ಕೆ ಗೆಜ್ಜೆ ವಸ್ತ್ರ ಅಂತ ಮಾಡ್ತೀವಲ್ರಿ, ಅದನ್ನೇ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಯಾವಾಗಲೂ ದೇವರಿಗೆ ಒಂದೇ ಬತ್ತಿನ ಹಚ್ಚಕ್ಕೆ ಹೋಗಬಾರ್ದು, 2 ಬತ್ತಿನ ಸೇರಿಸಿ 1 ಬತ್ತಿ ಮಾಡಿ ದೇವರಿಗೆ ದೀಪ ಹಚ್ಬೇಕು ರೀ. ಅದನ್ನೇ ನಾನು ರೆಡಿ ಮಾಡಾಕಂತಿದ್ದೆ ನೋಡಿರಿ. ಆ್ಯಕ್ಚುಲಿ ಹೊರಗಡೆಯಿಂದ ಸಿಗ್ತಾವೆ ಯಾವಾಗಲ್ಲ ನಾನು ಈ ಥರ ಮನೆಯೊಳಗನ್ನ ರೆಡಿ ಮಾಡೋದ್ರಿ. ಆ್ಯಕ್ಚುಲಿ ಹತ್ತಿ ಅಂತೂ ಇರುತ್ತಲ್ಲ, ಹಾಗಾಗಿ ಈ ಥರ ಅದನ್ನೆಲ್ಲ ಬೀಜದಿಂದ ಸಪ್ರೇಟ್ ಮಾಡಿ ಈ ಥರ ಬತ್ತಿ ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ನಾನು ಮನ್ಯಾಗ ಮಾಡೋದು. ಇವಾಗಂತೂ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ರೀ, ಯಾವ್ದು ಸಿಗಂಗಿಲ್ಲ ಅಂತಿಲ್ಲ. ತುಪ್ಪದ ಬತ್ತಿ ಅಂತ ಸಿಗುತ್ತೆ, ಮತ್ತು ಗೆಜ್ಜೆ ವಸ್ತ್ರ ಸಿಗುತ್ತೆ, ಮತ್ತು ದೇವ್ರಿಗೆ ಹಚ್ಚೋ ಬತ್ತಿ ಸಿಗುತ್ತೆ. ಕಡ್ಲಿ ಬತ್ತಿ ಅಂತೀವಲ್ಲ, ಅಂದರೆ ತುಪ್ಪ ದೀಪ ಹಚ್ತೀವಲ್ಲ ಅದನ್ನೂ ಸಿಗುತ್ತೆ. ಆದರೆ ನಾವು ಕೈಯಾರೆ ಮಾಡಿಬಿಟ್ಟು ದೇವ್ರಿಗೆ ಹಚ್ಚೋದು ಒಂಥರ ಖುಷಿ ಅಲ್ರಿ. ಆ್ಯಕ್ಚುಲಿ ನನಗೆ ಒಬ್ಬರು ಸಿಸ್ಟರ್ ಭಾಳ ಸಲ ಕಮೆಂಟ್ ಮಾಡಿದರು, ಅಂದರೆ ದೇವ್ರಿಗೆ ಒಳ್ಳೆ ಹೂವನ್ನ ತಂದು ಬರೀ ಕಂಜೂಸ್ ಮಾಡ್ತೀರಿ, ಎಷ್ಟೆಲ್ಲ ದುಡಿತೀರಿ ಅಂತೇಳಿ. ಹಂಗೆ ನೋಡಿರಿ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಅನಿಸುತ್ತೆ. ಆ್ಯಕ್ಚುಲಿ ನಮ್ಮ ಕಡೆ ಏನೈತಲ್ಲ ಜಾಸ್ತಿ ಮನೆಯಾಗಿರೋ ಹೂವನ್ನು ತಂದು ಪೂಜೆ ಅಂದರೆ ಮನೆ ಹತ್ರ ಇರೋ ಹೂವನ್ನು ಏರಿಸ್ತಾರೋ. ಆ್ಯಕ್ಚುಲಿ ತಂದು ಬಾದಿಸ ಇಟ್ಟು ಏರ್ಸೋಕ್ಕಿಂತ ಒಂದು ಹೂವು ಆದ್ರೂ ಫ್ರೆಶ್ಶಾಗಿ ಹರಿದು ಏರಿಸಿದ್ರೆ ಒಳ್ಳೇದಂತಾರೋ. ಅಂದರೆ ಕಂಜೂಸ್ ಅಂತಿಲ್ರಿ, ತಂದು ಇಡಕ್ಕೆ ಆಗಲ್ಲ ಕೆಲವೊಂದು ಸಲ ಆ ಥರ ಆಗಿರುತ್ತೆ. ಮತ್ತು ತರಕ್ಕೆ ನೆನಪಾಗಂಗಿಲ್ಲ, ಮತ್ತು ಹೋಗಿ ತರಬೇಕಂದ್ರೆ ನಮ್ಮ ಮನೇನು ದೂರ ಆಗುತ್ತಲ್ಲ, ಹಂಗಾಗಿ ಅಷ್ಟೇ ರೀ. ಈಗಿದ್ರೆ ಬತ್ತಿನ ರೆಡಿ ಮಾಡಿ ಗೆಜ್ಜೆ ವಸ್ತ್ರನ ರೆಡಿ ಮಾಡಾಕಂತೀನಿ ನೋಡಿರಿ. ಈ ಥರ ಹತ್ತಿನ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ತೊಗೊಂಡು ನೀರು ಹಚ್ಚಿ ಈ ಥರ ಅದನ್ನ ಗೆಜ್ಜೆ ವಸ್ತ್ರನ ರೆಡಿ ಮಾಡ್ಕೋಬೇಕಾಗುತ್ತೆ ರೀ. ಅದನ್ನೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೊಸ್ತಲ್ಕ ಅರಿಶಿನ ಕುಂಕುಮನೂ ಹಚ್ಚಿತ್ತಿಲ್ಲ ರೀ. ಹಾಗಾಗಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಮತ್ತು ನೆಕ್ಸ್ಟ್ ಪೂಜೆಗಿನ್ನ ರೆಡಿ ಮಾಡ್ಕೋಬೇಕು ರೀ. ನಾಗಪ್ಪನದು ರೆಡಿ ಮಾಡಬೇಕಾದ್ರೆ ಹಾಗಾಗಿ ಫಸ್ಟಿಗಿದ್ರೆ ಇವತ್ತು ನಾಗಪ್ಪ ಒಳಗೆ ಬರೋ ಥರ ರಂಗೋಲಿನ ಹಾಕ್ತಾರೆ. ನಾಳೆ ಏನೈತಲ್ಲ ಹೊರಗೆ ಹೋಗೋ ಥರ ರಂಗೋಲಿನ ಹಾಕ್ತಾರೆ. ಈಗಿದ್ರೆ ಈ ಥರ ಸಿಂಪಲ್ಲಾಗಿ ನಾಗಪ್ಪನ ರಂಗೋಲಿ ಹಾಕಿದ್ದು, ಯಾರು ಬೈಕೊಳಕ್ಕೆ ಹೋಗಬೇಡ್ರಿ. ಸಿಂಪಲ್ಲಾಗಿ ಅರ್ಜೆಂಟ್ ಒಳಗಡೆ ಹಾಕಿದ್ದು, ಅಂದರೆ ಇನ್ನೂ ಕೆಲಸನೂ ಜಾಸ್ತಿ ಇದ್ದು, ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿನೂ ಹಾಕಿ ಬಂದು ಗ್ಯಾಸ್ ಸ್ಟೋವ್ಗೂ ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ ರೀ. ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾಗಪ್ಪಗಷ್ಟು ಹಾಲು ಹಾಕಿಬಿಟ್ಟು ಮತ್ತು ಕೊರಿಯರ್ನೂ ಕೊಡೋದೈತ್ರಿ. ಹಾಗಾಗಿ ಅದನ್ನೂ ಕೊಟ್ಟು ಮತ್ತು ಕಾಯಿಪಲ್ಯನೂ ತರಬೇಕು. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದ್ದು.
ನಾವು ಏನು ಮಾಡ್ತೀವಿ ಅಂದ್ರೆ ನಾಗಪ್ಪನ ಈ ಥರ ಹಿಟ್ಟಿನಿಂದ ರೆಡಿ ಮಾಡ್ತೀವಿ ರೀ. ಅಂದ್ರೆ ಅಳ್ಳಿ ಹಿಟ್ಟು ಇರ್ಲಿಕ್ಕಂದ್ರೆ ಗೋಧಿ ಹಿಟ್ಟು ಬೆಲ್ಲನ ಮಿಕ್ಸ್ ಮಾಡಿ ಮಾಡ್ತಾರೆ. ಇಲ್ಲಾಂದ್ರೆ ಅಳ್ಳಿ ಹಿಟ್ಟಿಂದ ನಾಗಪ್ಪನ ಮಾಡ್ತಾರೆ. ಬೆಳ್ಳಿ ನಾಗಪ್ಪ ಇದ್ರೆ ಅಥವಾ ಹಿತ್ತಾಳಿ ನಾಗಪ್ಪ ಇದ್ರೆ ಆ ನಾಗಪ್ಪಗೂ ಹಾಲು ಹಾಕ್ತಾರೆ. ನಮ್ಮ ಕಡೆ ಇಲ್ಲಂತ ನಾನು ಈ ಥರ ಅಳ್ಳಿ ಹಿಟ್ಟು ಮತ್ತು ಬೆಲ್ಲನ ಸೇರಿಸಿಬಿಟ್ಟು ನಾಗಪ್ಪನ ರೆಡಿ ಮಾಡಿಬಿಟ್ಟು ಹಾಲು ಹಾಕ್ತೀವಿ ರೀ. ಆ್ಯಕ್ಚುಲಿ ಕೆಲವೊಬ್ಬರು ಹೊರಗಡೆಯಿಂದ ನಾಗಪ್ಪನ ತಂದುಬಿಟ್ಟು ಅಂದರೆ ಮಣ್ಣಿನಿಂದ ಮಾಡಿರ್ತಾರಲ್ರಿ ಅದನ್ನ ತಂದುಬಿಟ್ಟು ಹಾಲು ಹಾಕ್ತಾರೆ. ನಮ್ಮ ಕಡೆ ಪದ್ಧತಿ ಏನೈತಲ್ರಿ ಅದನ್ನ ಈ ಥರ ಐತಿ, ಹಾಗಾಗಿ ಅದೇ ಮಾಡೋದು. ಈಗಿದ್ರೆ ಫಸ್ಟಿಗೆ ಅಳ್ಳಿ ಹಿಟ್ಟು ಅಂದ್ರೆ ನಾವು ಅಳ್ಳಿ ಏನು ಹುರಿತೀವಲ್ರಿ ಅದ್ರ ಹಿಂದೆ ಗಟ್ಟಿ ಸ್ವಲ್ಪ ಅಂದರೆ ಸ್ವಲ್ಪ ಹಳ್ಳಾಗಿದ್ದು ಅಳ್ಳಿ ಇರ್ತಾವಲ್ರಿ, ಅಂದ್ರೆ ಜೋಳ ಇರ್ತಾವಲ್ಲ ಅದನ್ನ ಮಿಕ್ಸಿಗೆ ಹಾಕಿ ಅದಕ್ಕೆ ಮತ್ತಷ್ಟು ಬೆಲ್ಲ ಹಾಕಿ ಅದ ಹಿಟ್ಟಿಗೆ ನೀರು ಹಾಕಿ ಈ ಥರ ಕಲಿಸ್ಬಿಟ್ಟು ಈ ಥರ ಸಿಂಪಲ್ಲಾಗಿ ನಾಗಪ್ಪನ ರೆಡಿ ಮಾಡೋದ್ರಿ. ಅಂದ್ರೆ ನಮ್ಗೆ ಈ ಥರನೇ ಮಾಡಬೇಕು, ಈ ಥರ ನಾಗಪ್ಪನ ಸೇಫ್ ಬರ್ಬೇಕಂತೇನಿಲ್ಲ ರೀ. ಅಂದ್ರೆ ನಮ್ಮ ಪದ್ಧತಿ ಏನೈತಿಲ್ಲ ಆ ಥರ ಮಾಡಬೇಕು. ನಾಗಪ್ಪನ ಒಂದೇ ಮಾಡಬಾರ್ದು ಅಂತಾರೆ, ಹಾಗಾಗಿ ನಾಗಪ್ಪನ ಮರಿಗಳಂತ ಈ ಥರ ಮಾಡಿಬಿಟ್ಟು ಪೂಜೆ ಮಾಡ್ತಿದ್ರು. ನಾನು ಅದನ್ನೇ ಫಾಲೋ ಮಾಡೋದು ನೋಡಿರಿ. ಅಂದರೆ ನಮ್ಮ ಕಡೆ ಏನು ಪದ್ಧತಿ ಐತಲ್ಲ ಹಾಗಾಗಿ ಅದನ್ನು ಮಾಡೋದು. ಅಳ್ಳಿ ಹಿಟ್ಟಿನ ಉಂಡಿನೂ ಇವತ್ತು ದೇವ್ರಿಗೆ ಇಡಬೇಕಾ, ಹಂಗಾಗಿ ಅದೇ ಹಿಟ್ಟಿನಿಂದ ನಾನು ಒಂದು 5 ಉಂಡಿನೂ ಮಾಡಿಬಿಡ್ತೀನಿ ರೀ. ಅಂದರೆ ಯಾರೂ ತಿನ್ನೋಂಗಿಲ್ಲ, ನೈವೇದ್ಯಕ್ಕಂತ ರೆಡಿ ಮಾಡಿರ್ತೀನಿ. ಆ್ಯಕ್ಚುಲಿ ಅದನ್ನ ಪುಡಿ ಮಾಡಿ ಅದಕ್ಕೆ ಬೆಲ್ಲ, ಸೋಪು, ಏಲಕ್ಕಿ ಎಲ್ಲ ಹಾಕಿ ತುಪ್ಪ ಹಾಕಿ ಉಂಡೆ ಕಟ್ಟಿದ್ರೆ ಚಲೋ ಆಗ್ತೈತಿ. ಬಟ್ ಯಾರೂ ತಿನ್ನಂಗಿಲ್ಲಲ್ಲ, ಹಾಗಾಗಿ ನಾನು ಮಾಡೋಕ್ಕೆ ಹೋಗಂಗಿಲ್ಲ ರೀ. ಈಗಿದ್ರೆ ನಾಗಪ್ಪನೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ನೈವೇದ್ಯಕ್ಕೂ ಎಲ್ಲ ರೆಡಿ ಮಾಡಾಕಂತೀನಿ ನೋಡಿರಿ. ನಾವು ಏನೇನೆಲ್ಲ ಮಾಡಿರ್ತೀವಲ್ಲ ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋದು. ವರ್ಷ ಏನೈತಲ್ರಿ ಎಲ್ಲ ರೀತಿ ಡಬ್ಬಿನ ತುಂಬಿಟ್ಟು ಇಟ್ಟಿದ್ದೆ. ಇವತ್ತು ಎಲ್ಲನೂ ಒಂದು 4 ಅಷ್ಟೇ ಇಟ್ಟಿದ್ರಿ. ಅಂದರೆ ಅದನ್ನು ನೋಡಿ ತಿನ್ನಕ್ಕೆ ಮನಸ್ಸು ಹೋಗ್ಬಿಟ್ಟೈತಿ, ಹಾಗಾಗಿ ಜಾಸ್ತಿ ಏನೂ ಇಟ್ಟಿಲ್ಲ ರೀ. ಪ್ಯಾಕೆಟ್ ಮಾಡಿ ಇಟ್ಟಿದ್ವಿ ಆ್ಯಕ್ಚುಲಿ, ಅದನ್ನೇ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ದೇವ್ರ ನೈವೇದ್ಯಕ್ಕಂತ ಎಲ್ಲ ಇಡಾಕಂತೀನಿ ನೋಡಿರಿ. ವರ್ಷ ಏನು ಮಾಡ್ತಿದ್ದೀವಿ ಅಂದರೆ ಮನೆಗೆ ಅಷ್ಟೇ ಮಾಡ್ಕೊತಿದ್ದೀವಲ್ಲ, ಹಾಗಾಗಿ ಎಲ್ಲನೂ ರೀ ಮಾಡಿಬಿಟ್ಟು ಅದನ್ನ ಡಬ್ಬಿ ಎಲ್ಲ ತುಂಬಿಬಿಟ್ಟು ಸಪ್ರೇಟಾಗಿ ಇಟ್ಟಿರ್ತಿದ್ದೆ. ಹಾಗಾಗಿ ಈ ವರ್ಷ ಇಷ್ಟಿಷ್ಟ ಇಟ್ಟಿದ್ರಿ. ಅಂದರೆ ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಟಿದ್ದು ಮನೆಯೊಳಗೆ. ಇದ್ರ ಫೈನಲಿ ಪ್ಲೇಟ್ನು ರೆಡಿ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಹಳ್ಳು ಚಕ್ಲಿ ನಾವು ಏನು ಮಾಡಿರ್ತೀವಲ್ಲ ಅದನ್ನೆಲ್ಲ ನೈವೇದ್ಯಕ್ಕೆ ಇಡೋದು. ಈಗಿದ್ರೆ ನೈವೇದ್ಯನೂ ರೆಡಿ ಮಾಡ್ಕೊಂಡ್ಬಿಟ್ಟು ನಾಗಪ್ಪಗೆ ಏನು ಮಾಡಿರ್ತೀವಲ್ರಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರ, ಹಂಗನೂಲ ಮತ್ತು ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದ್ರಿ. ಒಂದೊಂದು ನೆನಪಾಗ್ತಾ ಇರ್ತೈತಿ ನನಗೆ, ಹಾಗಾಗಿ ನೆನಪಾದಾಗ ಪಟ್ ಅಂತ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸಲಕ್ಕೆ ನೆನಪೇ ಬರೋಂಗಿಲ್ಲ ರೀ. ಪೂಜೆ ಮಾಡ್ತಾಯಿದ್ದೆ ಮತ್ತು ಇದನ್ನ ನೆನಪಾಯ್ತಾ. ನಾವು ಇವತ್ತು ಕೊಳ್ಳಾಗ ಹಂಗನೂಲು ಅಂತೇಳಿ ಹಾಕ್ಕೊಂತೀವಿ ರೀ. ಹಾಗಾಗಿ ನಮ್ಗೆ ಮತ್ತು ನಾಗಪ್ಪಗೆ ಎಲ್ಲರಿಗೆ ಈ ಥರ ಕಾಟನ್ ದಾರನ ತೊಗೊಂಬಿಟ್ಟು ಅದಕ್ಕೆ ಅರಿಶಿನ ಹಾಕಿ ಹಂಗನೂಲು ಅಂತೇಳಿ ರೆಡಿ ಮಾಡ್ತೀವಿ ರೀ. ಗಂಡು ಮಕ್ಕಳಿಗೆ ಕೈಯಾಗ ಕಟ್ತಾರೋ, ಹೆಣ್ಮಕ್ಳು ಕೊಳ್ಳಾಗ ಹಾಕೋತಾರೋ. ಈಗಿದ್ರೆ ಅದನ್ನು ರೆಡಿ ಮಾಡಿಬಿಟ್ಟು ತೊಗೊಳಕಂತೀನಿ ನೋಡಿರಿ. ಎಷ್ಟು ಬೇಕಲ್ಲ ಅಷ್ಟು ದಾರಾನ ತೊಗೊಂಡು ಈ ಥರ ಅರಿಶಿನ ಹಚ್ಚಿ ತೊಗೋಬೇಕಾಗುತ್ತೆ ರೀ. ಮತ್ತು ಹಾಲು ಇದ್ದಿದ್ದಿಲ್ಲ, ನಮ್ಮ ಮನೆಯವ್ರಿಗೆ ಹಾಲು ತೊಂಬರಕ್ಕೆ ಹೇಳಿದ್ದೆ, ಹಾಗಾಗಿ ಹಾಲು ಕೊಟ್ಟರು. ಆ್ಯಕ್ಚುಲಿ ಹಾಲು ಇದ್ದು ರೀ, ಕಾಶಿದ್ದನ್ನು ಹಾಲು ಹಾಕಬಾರ್ದು ಅಂತಾರೆ, ಹಸಿ ಹಾಲು ಹಾಕ್ಬೇಕಂತಾರೆ. ಹಾಗಾಗಿ ಮತ್ತು ಹಾಲನ್ನು ತರಿಸ್ಬಿಟ್ಟು ಈ ಥರ ಎಡವಟ್ಟು ಮಾಡ್ತಾನೆ ಇರ್ತೀನಿ ನೋಡಿರಿ. ನಾನಂತೂ ಗಡಿಬಿಡಿ ಮಾಡೋಕ್ಕೆ ಹೋಗಿ ಬರೀ ಚೆಲ್ಲೋದನ್ನು ಮಾಡ್ತಿರ್ತೀನಿ, ಮತ್ತು ಅದನ್ನ ಡಬಲ್ ಕೆಲಸ ಆಗ್ಬಿಡುತ್ತೆ. ಅಂದರೆ ಸ್ವಚ್ಛ ಮಾಡೋದನ್ನ ಕೆಲಸ ಆಗುತ್ತೆ ನೋಡಿರಿ. ಈಗಿದ್ರೆ ಫೈನಲಿ ಹಾಲನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ತುಪ್ಪನ ಸೇರಿಸ್ಬಿಟ್ಟು ಹಾಲು ಹಾಕ್ತಾರೆ. ಅಂದರೆ ಒಬ್ಬೊಬ್ಬರ ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ. ಸಪ್ಪೆ ಹಾಲಕ್ಕಿಂತ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ತಾರೆ. ಈಗಿದ್ರೆ ನಾನು ಏನು ಹಂಗನೂಲು ರೆಡಿ ಮಾಡಿದ್ದೆ ಅಲ್ರಿ, ನಾಗಪ್ಪಗೂ ಹಂಗನೂಲು ಹಾಕಿಬಿಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂವನ ಇಟ್ಟು, ಆ್ಯಕ್ಚುಲಿ ಬಯಕ್ಕೆ ಹೋಗ್ಬೇಡ್ರಿ, ಏನಕ್ಕ ಚಲೋ ಹೂವನ ತಂದುಬಿಟ್ಟು ಇಡಬೇಕಲ್ಲ ಅಂತೇಳಿ. ನಮ್ಮ ಭಕ್ತಿ ಏನೈತಲ್ರಿ, ಒಂದು ಹೂವು ಇಟ್ಟರು ದೇವರ ತೃಪ್ತಿ ಆಗ್ತಾನೆ, ಅದು ಮನಸಾರೆ ಇಟ್ಟರೆ. ನಮ್ಮ ಕಡೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾ ಇದ್ರು, ಗಿಡದೊಳಗೆ 1000 ಹೂವು ಇದ್ರೂ ಒಂದು ಹೂವು ತಂದು ದೇವ್ರಿಗೆ ಇಟ್ರು ದೇವ್ರ ತೃಪ್ತಿ ಆಗ್ತಾನೆ ಅಂತೇಳಿ. ಅದು ನಮ್ಮ ಭಕ್ತಿ ಅಲ್ರಿ. ಹಾಗಾಗಿ ಈಗಿದ್ರೆ ನಾಗಪ್ಪಗೂ ಹಾಲು ಹಾಕಕ್ಕಂತೀವಿ ನೋಡಿರಿ. ನನ್ನ ಮಗಳಿಗೆ ಜಳಕ ಮಾಡಂತ ಹೇಳೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಪಟ್ಟಂತ ರೆಡಿಯಾಗಿ ಬರೋಂಗೆ ಇಲ್ಲ ರೀ, ನಾವೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇರಬೇಕು. ಫೈನಲಿ ಪೂಜೆ ಎಲ್ಲ ಮುಗೀತಂದ್ರೆ ನನಗೊಂಥರ ಶಾಂತಿ ಮನಸ್ಸಿಗೆ ಚಲೋ ಅನ್ಸೋತ್ರಿ. ಹಾಗಾಗಿ ಪಟ್ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಎಲ್ಲ ಆಗ್ಬಿಡ್ತಂದ್ರೆ ನೀವಂತ ಕುಡಾಕಾಗೋದ್ರಿ. ಪೂಜೆ ಎಲ್ಲ ಇಟ್ಕೊಂಡು ಕುಡಾಕ ಮನಸ್ಸು ಬರೋಂಗಿಲ್ಲ. ಹಾಗಾಗಿ ತನಗೂ ಎಲ್ಲ ಪಟ್ ಜಳಕ ಮಾಡಿಸಿ, ಅಂದರೆ ಜಳಕ ಎಲ್ಲ ಮಾಡಬಾರಮ್ಮ ಅಂಥೇಳಿ ಫೈನಲಿ ನಾಗಪ್ಪಗೆ ಹಾಲನ್ನು ಹಾಕ್ತೀವಿ ನೋಡಿರಿ. ಅಂದರೆ ನಮ್ಮ ಪದ್ಧತಿ ಏನೈತಲ್ಲ ಅದನ್ನ ಆಚರಣೆ ಮಾಡಬೇಕಲ್ರಿ. ಈಗಿದ್ರೆ ನಾಗಪ್ಪಗೆ ಹಾಲು ಹಾಕಿ ನೈವೇದ್ಯ ಎಲ್ಲ ಮಾಡಿಬಿಟ್ಟು
ಹಂಕ್ನೂಲ್ ಅಂತೀವಲ್ಲ ರೀ, ಅಂದ್ರೆ ಕಾಟನ್ ದಾರಿಗೆ ಅರಿಶಿನ ಹಚ್ಚಿ ಇಟ್ಟಿರ್ತೀವಲ್ಲ, ಅದ್ರ ಪದ್ಧತಿ ಇದೆ ರೀ. ಅದನ್ನ ಈ ಥರ ಅರಿಶಿನ ಹಚ್ಚಿದ ದಾರನ ಕೊಳ್ಳಾಗ ಹಾಕೊತಾರೆ. ಗಂಡು ಮಕ್ಳಿಗೆ ಏನೈತಲ್ಲ ಕೈಯಾಗ ಕಟ್ತಾರೋ. ನನ್ನ ಮಗ ಇದ್ರೆ ಈ ವರ್ಷ ಕಟ್ಕೊಳ್ಳೇ ಇಲ್ಲ ನೋಡಿರಿ. 2 ದಿವಸನೂ ಹೇಳಿದೆ, ಆಯ್ತಾ ಒಮ್ಮೆ ಆಮೇಲೆ ಕಟ್ಕೋತೀನಿ ಅಂತ ಹೇಳ್ಬಿಟ್ಟು ಕಟ್ಕೊಳ್ಳೇ ಇಲ್ಲ. ಈಗಿನ ಮಕ್ಕಳು ಪಟ್ಟಂತ ಮಾತು ಕೇಳೋದೇ ಇಲ್ಲ ರೀ. ಫೈನಲಿ ಪೂಜೆ ಎಲ್ಲ ಮುಗಿಸಿ ಒಂದು 5 ನಿಮಿಷ ಕುಂತಿದ್ದು, ಮತ್ತು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ತೊಗೊಂಡು ಹೊಂಟಿದ್ದೀವಿ ನೋಡಿರಿ. ಆ್ಯಕ್ಚುಲಿ ಇದನ್ನು ಬಸ್ಸಿಗೆ ಇಡೋದಿತ್ತು ರೀ, ಹಾಗಾಗಿ ಮತ್ತೆ ಪ್ಯಾಕ್ ಮಾಡಿಕೊಂಡು ತೊಗೊಂಡ್ಸಿಂದ ಬಸ್ಸಿಗೆ ಇಟ್ಟು ಆಮೇಲೆ ಕಾಯಿಪಲ್ಯ ತೊಗೊಂಡು ಬರಬೇಕು. ಜೀವನ ಅಂದ್ರೆ ಹಾಗೆ ನೋಡಿರಿ, ಫುಲ್ ಸರ್ಕಸ್ ಥರ ಇರುತ್ತೆ. ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ತನಗಿದ್ರೆ ಕಾಯಿಪಲ್ಯ ತೆಗಿಯಮ್ಮ, ನನಗೂ ಸುಸ್ತು ಅನ್ಸಾಕತ್ತೈತೆ ಅಂತ ಹೇಳಕತ್ತಿದ್ದೆ. ತನಗಿದ್ರೆ ಕಾಯಿಪಲ್ಯ ತೆಗಿಯಾಕತ್ತಿದ್ಲು ನೋಡಿರಿ. ನನ್ನ ಮಗಳಿಗಂತೂ ಏನ್ರಿ ಇಂಥವೆಲ್ಲ ಕೆಲಸ ಆಗ್ಬಿಟ್ರೆ ಭಾಳ ವಜ್ಜಿ ಕೆಲಸ ಆಗ್ಬಿಡುತ್ತೆ. ನಾ ಅಡುಗೆ ಮಾಡೋಕೆ ಜಾಸ್ತಿ ಖುಷಿ ಪಡ್ತಾರೆ, ಆದರೆ ಏನಾರ ತೆಗೆದಿಡು ನೀಟ್ ಮಾಡು ಅಂದರೆ ಸ್ವಲ್ಪ ಕಷ್ಟನೇ ತನಗೆ. ಆದ್ರೂ ಇನ್ನು ನಮ್ಮ ಮಮ್ಮಿ ಹೈರಾಣ ಆಗ್ಯಾರ ಬಾ ಅಂತೇಳಿ ಕಾಯಿಪಲ್ಯ ಎಲ್ಲ ತೆಗೆದು ಇಡಾಕತ್ತಿದ್ಲು. ಸ್ವಲ್ಪ ಮಾಡ್ತಾಳ್ರಿ, ಅದೇ ಖುಷಿ ಆಗುತ್ತೆ. ಇವತ್ತು ಮನುಗೆ ಸನ್ಮಾನ ಮಾಡಿದ್ದು ವಿಡಿಯೋನು ಹಾಕಿದ್ದೀನಿ ನೋಡಿರಿ. Company under Officer Manoj Soni, Company under have successfully attended the National Camp of NCC Republic Day Camp. I request the cadets to please come forward to the felicitation ceremony. I request the dignitaries to please do the honors. On 26th January 2026, the cadets have successfully participated in the parade of Republic Day, passing through ಜನವರಿ 26ರಂದು ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಗಣತಂತ್ರ ದಿವಸದಲ್ಲಿ ನಮ್ಮ ಜಿಲ್ಲೆಯನ್ನು, ನಮ್ಮ ಮಹಾವಿದ್ಯಾಲಯ, ನಮ್ಮ ಸಂಸ್ಥೆಯನ್ನು ಪ್ರತಿನಿಧಿಸತಕ್ಕಂಥ ವಿದ್ಯಾರ್ಥಿಗಳು ಇವರು RD ಕ್ಯಾಂಪ್ ದೇಶ NCC ದಿನಗಳಲ್ಲಿ ಬಹಳ ಪ್ರತಿಷ್ಠಿತ ಮತ್ತು ಬಹುದೊಡ್ಡ ಒಂದು ಶ್ರೇಯಸ್ಸು. ಮನುಗೆ ಮತ್ತು ಅವ್ರ ಫ್ರೆಂಡಿಗೆ ಸನ್ಮಾನ ಮಾಡಿದ್ದು ವಿಡಿಯೋನ ತನು ಸ್ವಲ್ಪ ಕ್ಲಿಪ್ಪನ್ನು ತೊಗೊಂಡು ಬಂದಿದ್ಲು. ಅದನ್ನೇ ಆ್ಯಡ್ ಮಾಡಿದ್ದೀನಿ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಬಯಕ್ಕೆ ಹೋಗಬೇಡ್ರಿ. ಈಗಿದ್ರೆ ಫೈನಲಿ ಕಾಯಿಪಲ್ಲೆಲ್ಲ ತಂದು ಚುಮ್ಮರಿ ಸುಸ್ಲಾಕ ಒಗ್ಗರಣೆ ಹಾಕಿಬಿಟ್ಟು ನಾಷ್ಟ ಎಲ್ಲ ಮುಗಿಸಿ ಇನ್ನು ಚಕ್ಲಿ ಮಾಡಬೇಕಿತ್ತು ರೀ. ಇವತ್ತು 6 kg ಚಕ್ಲಿನ ಆರ್ಡ್ರ್ ಕೊಡಬೇಕಿತ್ತು. ಹಾಗಾಗಿ ಫಸ್ಟಿಗಿದ್ರೆ ನಾಷ್ಟ ಎಲ್ಲ ಮುಗಿಸಿ ನಮ್ಮ ಮನೆಯವರಿಗಿದ್ರೆ ಅದು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ನಾನು ಕುಡ್ದು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಇದು ಡ್ರ್ಯಾಗನ್ ಫ್ರೂಟ್ ಏನೈತಲ್ಲ, ಕಲರ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದು ಕಲರ್ ನೋಡಿಬಿಟ್ಟೆ ತಿನ್ನಬೇಕು ಮತ್ತು ಅದನ್ನ ಕುಡಿಬೇಕಂತ ಅನ್ಸುತ್ತೆ ರೀ. ಈ ಕಡೆ ಹಾಗೆ ಚಕ್ಲಿ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೆ ರೀ. ಫಸ್ಟಿಗಿದ್ರೆ ಜ್ಯೂಸ್ ಮಾಡಿ ಅವ್ರಿಗೆ ಕೊಟ್ಟು ನಾನು ಕುಡ್ದು ಇನ್ನು ಚಕ್ಲಿ ಮಾಡೋಕ್ಕೆ ಹಿಟ್ಟನ್ನು ಕಲಿಸ್ಬೇಕು ನೋಡಿರಿ. ಫೈನಲಿ ಜ್ಯೂಸ್ ಕುಡಿದು ಹಿಟ್ಟನ್ನು ಕಲಸಿ ಈ ಕಡೆ ಚಕ್ಲಿನೂ ರೆಡಿ ಮಾಡಾಕಂತೀವಿ. ಮತ್ತು ಕೊಬ್ಬರಿ ಕರ್ಚಿಕಾಯಿ ಹೇಳಿದ್ರೆ ಒಬ್ಬರು, ಹಾಗಾಗಿ ಅದನ್ನೂ ರೆಡಿ ಮಾಡಾಕಂತೀನಿ ನೋಡಿರಿ. ಇದನ್ನ ಕರ್ಚಿಕಾಯಿ ಮುಗಿಸ್ಬಿಟ್ಟು ಆಮೇಲೆ ಚಕ್ಲಿನ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಖಾರದ್ಮೇಲೆ ಸ್ವೀಟ್ ಕರಿಯಾಕೆ ಹೋಗಬಾರ್ದು. ಆ್ಯಕ್ಚುಲಿ 2-3 ವರ್ಷದಿಂದ ಒಂದು ಸಲ ಹಾಗೆ ಆಗಿಬಿಟ್ಟಿತ್ತು. ಸ್ವೀಟ್ ಅಂದರೆ ಖಾರ ಕರೆದ್ಬಿಟ್ಟು ಬುಂದೆ ಮಾಡಿದ್ದೆ, ಬುಂದಿ ಉಂಡೆ ಖಾರ ಆಗಿಬಿಟ್ಟಿದ್ದು. ಹಾಗಾಗಿ ಫೈನಲಿ ಎಲ್ಲ ರೆಡಿ ಮಾಡಿ ಮುಗಿಸೋ ತನಕ ಟೈಮ್ 8 ಗಂಟೆ ಆಯ್ತು ನೋಡಿರಿ. ಅವರು ಫೋನ್ ಹಚ್ಚಾಕತ್ತಿದ್ರು. ಲೇಟ್ ಆಗಿಬಿಟ್ಟಿತ್ತಲ್ಲ ಇವತ್ತು. ಲೇಟೆಲ್ಲ ಮತ್ತೊಬ್ಬರ ಮನೆಗೆ ಕೊಡೋದಿರುತ್ತಲ್ಲ ರೀ, ಹಾಗಾಗಿ ಪಟ್ಟಂತ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಅವರಿಗೆ ಕೊಟ್ಟು ಕಳಿಸಿ ನಾನು ಕಾಯಿಪಲ್ಲೆಲ್ಲ ತಂದಿದ್ದು ಹಾಗೆ ಇಟ್ಟಿದ್ದೆ ರೀ. ಕೊತ್ತಂಬರಿ ಎಲ್ಲ ಸೋಸಿ ಡಬ್ಬಿಗೆ ಹಾಕಿ ಇಡಾಕಂತೀನಿ. ನನ್ನ ಮಗ ಇದ್ದರೆ ಚೂಡ ಮತ್ತು ಕಡಲೆ ಉಸಳಿ ಮಾಡಿಕೊಟ್ಟಿದ್ದಾರೆ. ನಾನಿದ್ರೆ ತನು ಮತ್ತು ಅವ್ರ ಪಪ್ಪ ಬರೋಟ್ಟಿಗೆ ಗೋಬಿ ಮಂಚೂರಿಯನ್ನು ರೆಡಿ ಮಾಡಿದ್ದೆ ನೋಡಿರಿ. ತನಗೂ ಹೀಟ್ ಆಗಿತ್ತು, ಹಾಗಾಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಬರೋ ತನಕ ಅವ್ರಿಗೆ ಲೇಟ್ ಆಗ್ಬಿಡ್ತಾ. ಫೈನಲಿ ಕಡಲೆ ಉಸಳಿ ಮತ್ತು ಚೂಡ ಆ್ಯಕ್ಚುಲಿ ಇವತ್ತೇನೈತಲ್ರಿ ಫಲಾರ ಅಂತೆ ಮಾಡ್ತೀವಿ, ಏನೇನು ಮಾಡಿರ್ತೀವಿ ಎಲ್ಲ ತಿನ್ನೋದು. ಇವತ್ತೇನೋ ತಿನ್ನಕ್ಕೆ ಮನಸ್ಸೇ ಇದ್ದಿತ್ತಿಲ್ಲ ರೀ. ಜಸ್ಟ್ ಖಾರ ಇಲ್ಲಾರ್ದೆ ಚುಮ್ಮರಿ ಮತ್ತು ಕಡಲೆ ಉಸಳಿ ಗೋಬಿ ಮಂಚೂರಿ ಅಷ್ಟೇ ಮಾಡಿದ್ರಿ. ಆ್ಯಕ್ಚುಲಿ ತನು ಇವತ್ತು ಉಪವಾಸ ಮಾಡ್ತಾರೆ ಹೆಣ್ಮಕ್ಳು, ಹಾಗಾಗಿ ತನಗೆ ಗೋಬಿ ಮಂಚೂರಿ ಇಷ್ಟ ಆಗುತ್ತಂತೇಳಿ ಅದನ್ನೂ ರೆಡಿ ಮಾಡಿದ್ದು. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ.
ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಟೇಕ್ ಕೇರ್.